ಹೆಸರು ಪ್ರಣೀತಾ ಅಂತ. ಈ ದೇವಸ್ಥಾನಕ್ಕೆ ಒಂದು 4-5 ವರ್ಷದಿಂದಾನು ಬರ್ತಾನೆ ಇದೀವಿ. ಸ್ಟಾರ್ಟಿಂಗ್ ಓಪನ್ ಆದಂಗಿಂದನು. ಕೆಂಪು ಶಿವಲಿಂಗ ಅಂತ ಇದು ನರ್ಮದಾ ನದಿನಲ್ಲಿ ಸಿಕ್ಕಿರೋದು ಕೆಂಪು ಶಿವಲಿಂಗ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಎಲ್ಲರಿಗೂ ತುಂಬಾ ಒಳ್ಳೇದಾಗಿದೆ. ತುಂಬಾ ದೂರದಿಂದೆಲ್ಲ ಭಕ್ತಾದಿಗಳೆಲ್ಲ ಬರ್ತಿದ್ದಾರೆ ಇಲ್ಲಿಗೆ. ಎಲ್ಲರಿಗೂ ತುಂಬಾ ಒಳ್ಳೇದಾಗಿದೆ. ಕುಷ್ಮಾಂಡ ಆರತಿ ಇಲ್ಲಿ ತುಂಬಾ ಸ್ಪೆಷಲ್. ಇಲ್ಲಿ ಕಾಲಭೈರವೇಶ್ವರನ ವಿಗ್ರಹನೂ ಕೂಡ ಇದೆ. ಅದರಿಂದ ಕುಷ್ಮಾಂಡ ಆರತಿ ಎಲ್ಲ ಚೆನ್ನಾಗಿ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಒಳ್ಳೇದಾಗಿದೆ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ತುಂಬಾ ವಿಶೇಷ ಪೂಜೆ ಇರುತ್ತೆ ಇಲ್ಲೆಲ್ಲ. ಪ್ರತ್ಯಂಗಿರ ಹೋಮ, ಆಮೇಲೆ ಬೇರೆ ಬೇರೆ ಎಲ್ಲ ಹೋಮಗಳೆಲ್ಲ ಇರುತ್ತೆ ಇಲ್ಲಿ. ಹೊಸ್ದಾಗಿ ಬರೋದಕ್ಕೆ ಬನ್ನಿ, ಚೆನ್ನಾಗಿರುತ್ತೆ ಇಲ್ಲಿ ಪೂಜೆ. ಹಾಗೇನೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅವ್ರು ಏನ್ ಅನ್ಕೊಂಡಿದಾರೋ ಅದು ನೆರವೇರುತ್ತೆ. ಅದೆಲ್ಲ ಅವರ ಭಕ್ತಿ ಮೇಲೆ ಹೋಗುತ್ತೆ. ಭಕ್ತಿ ಅವರ ನಿಷ್ಠೆಯಿಂದ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಫಸ್ಟ್ ಸರಿ ಒಂದ್ಸರಿ ಬಂದಿದ್ದೀನಿ, 9 ವಾರ ಬಂದಿದ್ದೀನಿ. ಒಂದ್ ಬೇಡಿಕೆ ಇಟ್ಕೊಂಡಿದೀನಿ, ಅದು ಸರಿ ಹೋಯ್ತು. ಇವಾಗ 2ನೇ ಸತಿ ಬಂದಿದ್ದೀನಿ, ಏನೋ ಬೇಡಿಕೆ ಇಟ್ಕೊಂಡಿದೀನಿ ಅಂತ. ಎಲ್ಲಾರು ಬನ್ನಿ, ಒಳ್ಳೇದಾಗುತ್ತೆ. ವಿಶೇಷ ಇಲ್ಲಿ ಹೋಮ ಇರುತ್ತೆ, ಒಳ್ಳೇದು ಅಂತ ಅನಿಸ್ತಾ ಇದೆ. ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಬಂದಿದ್ದು. ನಮ್ ಫ್ರೆಂಡ್ ಹೇಳಿದೀನಿ, ಅವರು 3 ಜನ ಕರ್ಕೊಂಡ್ ಬಂದಿದ್ದಾರೆ. ಅವರು ಒಳ್ಳೇದಾಗಿದೆ, ಎಲ್ಲ ಒಳ್ಳೇದಾಗಿದೆ. ಎಲ್ಲ ಆರೋಗ್ಯ ಬಗ್ಗೆ ಒಳ್ಳೇದಾಗಿದೆ. ನಮ್ಗೆ ನಮ್ ಮಗಳಿಗೆ ಆರೋಗ್ಯ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದೆ, ಅದು ಓಕೆ ಆಯ್ತು. ಇವಾಗ ನಾನ್ ಸರಿ ಬೇಡಿಕೆ ಇಟ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ.